ओम सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपाद गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं कार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परात्मानरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामी पादानां कर्तृकर्तेन प्रसिद्धायां विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। अग्रे तावत् श्री श्री स्वामी चरणानां प्रशस्ति श्लोकमेकं पठित्वा प्रकृतं ग्रन्थभागं यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्।
ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈಃ ಪ್ರಣೀತಾ ವಿಶುದ್ಧ ವೇದಾಂತ ಪರಿಭಾಷಾ. ತತ್ರ ಪ್ರಾಸ್ತಾವಿಕಿ ವಿಜ್ಞಪ್ತಿ ಇದಾನಿಂ ವಿಚಾರ್ಯತೆ. ಪ್ರಾಸ್ತಾವಿಕಿ ವಿಜ್ಞಪ್ತಿ ತತ್ರಾಪಿ ಪ್ರತಿಪಾದ್ಯ ವಿಷಯಾಃ ಇದಾನಿಂ ವಿಚಾರ್ಯಂತೆ. ತತ್ರ ಪ್ರತಿಪಾದ್ಯ ವಿಷಯಾಃ के ते ಪ್ರತಿಪಾದ್ಯ ವಿಷಯಾಃ ಇತಿ ಅತ್ರ ವಿಚಾರ್ಯಂತೆ. ಶ್ರೀ ಶ್ರೀ ಸ್ವಾಮಿಪಾದರವರು ಈ ವಿಶುದ್ಧ ವೇದಾಂತ ಪರಿಭಾಷಾ ಎನ್ನುವ ಗ್ರಂಥಕ್ಕೆ ಒಂದು ಪ್ರಸ್ತಾವನೆಯನ್ನು ಬರೀತಾ ಈ ಪ್ರಕರಣಕ್ಕೆ ವಿಶುದ್ಧ ವೇದಾಂತ ಪರಿಭಾಷಾ, ವಿಶುದ್ಧ ಅಂತಕ್ಕಂಥ ವಿಶೇಷಣವನ್ನು ಯಾತಕ್ಕೆ ನಾವು ಬಳಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದರು. ಯಾತಕ್ಕೆ ಸ್ವಲ್ಪ ಅದನ್ನು ಜ್ಞಾಪಕ ಮಾಡಿಕೊಂಡೇವೆ, ಎಲ್ಲ ಬಹಳ ಮುಖ್ಯವಾದ ಭಾಗ. ಯಾತಕ್ಕೆ ಅಂತಂದರೆ ನೋಡಿ, ವೇದಾಂತ ಪರಿಭಾಷಾ ಎಂಬತಕ್ಕಂತಹ ಗ್ರಂಥಗಳು ನಮಗೆ ಲಭ್ಯವಿವೆ. ಯಾರು ಬರೆದಿದ್ದವರು? ವಿದ್ವತ್ ಪ್ರಕಾಂಡರು, ಪ್ರಕಾಂಡ ಪಂಡಿತರು, ಷಟ್ಶಾಸ್ತ್ರ ಪಂಡಿತರು. ಅವರು ಬರೆದಂತಹ ಗ್ರಂಥಗಳು ನಮಗೆ ಲಭ್ಯವಿವೆ. ಯಾವುದು? ವೇದಾಂತ ಪರಿಭಾಷಾ ಅಂತಂತ. ಅವು ಹೇಗೆ ಬರೆದಿದೆ, ಹೇಗೆ ಅವು ಬಂದಿವೆ ಅಂತಂದರೆ ಅವರೇ ಹೇಳಿಕೊಂಡಿರುವಂತೆ, ಯಾರು ಗ್ರಂಥಕರ್ತರು ನೋಡಿ, ಈ ವೇದಾಂತಗಳಲ್ಲಿ ಯಾವ ಒಂದು ಪಾರಿಭಾಷಿಕ ಇವೆಯೋ ಅವನ್ನು ತೆಗೆದುಕೊಂಡು ಆ ಒಂದು ವೇದಾಂತ ಒಂದು ಅರ್ಥಕ್ಕೆ ಅನುಗುಣವಾಗಿ ನಾವು ಈ ಪಾರಿಭಾಷಿಕ ಪದಕ್ಕೆ ಅರ್ಥವನ್ನು ಮಾಡಿದ್ದೇವೆ ಅಂತಲೇ ಬರ್ಕೊಂಡಿದ್ದಾರೆ. ಬರ್ಕೊಂಡು ಬಿಟ್ಟು ಏನು ಮಾಡಿದ್ದಾರೆ, ವೇದಾಂತಕ್ಕೆ ಸ್ವಲ್ಪ ದೂರವಾಗಿರತಕ್ಕಂತಹ, ಅಂದ್ರೇನು, ಈ ಒಂದು ತರ್ಕಶಾಸ್ತ್ರ, ಸಾಂಖ್ಯ ಮುಂತಾದ ಬೇರೆ ಬೇರೆಯ ದರ್ಶನಗಳಿಗೆ ಅನುಗುಣವಾಗುವಂತೆ ಹೇಗೆ ಆ ಪಾರಿಭಾಷಿಕ ಪದಗಳನ್ನು ಬಳಸಿಕೊಂಡಿದ್ದಾರೆಯೋ ಅದೇ ರೀತಿ ಇಲ್ಲಿಯೂ ಕೂಡ ಈ ಪಾರಿಭಾಷಿಕ ಶಬ್ದಗಳಿಗೆ ಅರ್ಥವನ್ನು ಮಾಡಿಬಿಟ್ಟಿದ್ದಾರೆ. ಹೇಗೆ ಅವರು ಮಾಡಿದ್ದಾರೆ ಅಂದರೆ ಲಕ್ಷ್ಯ, ಲಕ್ಷಣ, ಪ್ರಮಾಣ, ಪ್ರಮೇಯ ಇವೇ ಮುಂತಾದವುಗಳನ್ನೆಲ್ಲ ತೆಗೆದುಕೊಂಡು ಅವನ್ನೆಲ್ಲ ತೆಗೆದುಕೊಂಡು ಅದರ ಅರ್ಥವನ್ನು ಆ ಒಂದು ಶಾಸ್ತ್ರಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಿ ಇದನ್ನು ಈ ವೇದಾಂತ ಪಾರಿಭಾಷಿಕ ಶಬ್ದಗಳಿಗೆ ಹೊಂದಿಸಿದ್ದಾರೆ. ಇದು ಏನಾಗಿದೆ, ವೇದಾಂತ ಶಾಸ್ತ್ರದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂಥ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ಯಾವುದು ಪ್ರಮಾಣ ವಾಕ್ಯಗಳಾಗಿವೆಯೋ, ಯಾವುದೋ ಪಾರಿಭಾಷಿಕ ಪದಗಳು, ಬ್ರಹ್ಮ ಅಂತ ಇದೆ, ಅವಿದ್ಯಾ ಅಂತ ಇದೆ, ವಿವೇಕ ಅಂತ ಇದೆ, ಅವಿವೇಕ ಅಂತ ಇದೆ, ಅಧ್ಯಾಸ ಅಂತ ಇದೆ, ಇವೆಲ್ಲ ಇವೆಯಲ್ಲ, ಬೇಕಾಷ್ಟು ಪದಗಳು ಇವೆಯಲ್ಲ. ಇವೆಲ್ಲ ಎಲ್ಲಿ ಬಂದಿರತಕ್ಕಂಥದ್ದು? ಸೂತ್ರ ಭಾಷೆಯಲ್ಲಿ ಆಚಾರ್ಯರು ಬೆಳೆಸಿರತಕ್ಕಂತಹ ಪದಗಳು. ಇವಕ್ಕೆ ಅರ್ಥವನ್ನು ಮಾಡುವಾಗ ಆ ಶಾಸ್ತ್ರದ ಸಂಪ್ರದಾಯ ಮರ್ಯಾದೆ ಹೇಗೆ ಇದೆಯೋ ಅದಕ್ಕೆ ತಕ್ಕಂತೆ ಇದನ್ನು ಅರ್ಥ ಮಾಡಿದ್ದಾರೆ. ಉದಾಹರಣೆಗೆ ನೋಡಿ, ಲಕ್ಷ್ಯ, ಲಕ್ಷಣ, ಪ್ರಮಾಣ, ಪ್ರಮೇಯ ಅಂತಿದೆ, ಅದನ್ನು ತಗೊಂಡಿದ್ದಾರೆ ಸ್ವಾಮಿಪಾದವರು. ಇದನ್ನು ಕುರಿತು ವಿಚಾರ ಮಾಡಿದ್ರೆ ನಮಗೆ ಬ್ರಹ್ಮದ ಸ್ವರೂಪ ನಮಗೆ ಅರ್ಥವಾಗುತ್ತಾ? ಬ್ರಹ್ಮದ ಸ್ವರೂಪಕ್ಕೆ ಇವು ಪ್ರಮಾಣವ ಅಂತ ನೋಡಿ. ಯಾಕೆ? ಬ್ರಹ್ಮವು ಯಾವ ಪ್ರಮಾಣಕ್ಕೂ ಸಿಕ್ಕತಕ್ಕದ್ದಲ್ಲ, ಪ್ರಮೇಯವೇ ಅಲ್ಲ, ಅದು ಅಪ್ರಮೇಯವಾದ ತತ್ವ. ಮತ್ತು ಯಾವ ಲಕ್ಷಣದಿಂದಲೂ ಕೂಡ ಲಕ್ಷಿತವಾಗಿಲ್ಲ. ಹೀಗೆ ಯಾವ ಪ್ರಮಾಣಗಳಿಗೂ ಪ್ರಮೇಯವಲ್ಲದ, ಯಾವ ಲಕ್ಷಣಗಳಿಗೂ ಲಕ್ಷ್ಯವಲ್ಲದ ಈ ಬ್ರಹ್ಮವನ್ನು
ಆ ಒಂದು ಪ್ರಮಾಣಗಳ ಒಂದು ಆ, ದಾರಿಯನ್ನು ಹಿಡಿದು ಅವು ಹೇಗೆ ಹೋಗುತ್ತೆ ಅದಕ್ಕೆ ತಕ್ಕ ಅರ್ಥ ಮಾಡಿದ್ರೆ ಹೇಗೆ ಹೊಂದುತ್ತೆ, ಬ್ರಹ್ಮ ತಿಳ್ಕೊಂಡಾಗ ಆಗುತ್ತಾ? ಒಂದು ಪದಾರ್ಥ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ತಕ್ಕ ಪ್ರಮಾಣವನ್ನು ಬಳಸಬೇಕು. ಅದು ಬಿಟ್ಟು ಬೇರೆ ಪ್ರಮಾಣ ಬಳಸ್ಬಿಟ್ರೆ ಹೇಗಾಗುತ್ತೆ? ಆಗೋದಿಲ್ವಲ್ಲ ಅಂತ ಹೇಳಿ, ಈಗ ಹಾಲು ಅಂತ ಇದೆ, ಹಾಲಿನ ಶುದ್ಧತೆಯನ್ನು ನಾವು ಪ್ರಮಾಣೀಕರಿಸಬೇಕಾದ್ರೆ ಅದಕ್ಕೊಂದು ಮೀಟರ್ ಇದೆ, ಲ್ಯಾಕ್ಟೋಮೀಟರ್ ಅಂತ ಇದೆ ಅಂತ, ಅದನ್ನು ಬಳಸಬೇಕು. ಮತ್ತೆ ಶಾಖ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾದ್ರೆ ಥರ್ಮಾಮೀಟ್ರ್ ಬಳಸಬೇಕು. ಹೌದು ತಾನೆ? ಇವಾಗ ಶಾಖ ಎಷ್ಟಿದೆ ಅಂತ ಬಳಸುವಾಗ ಆ ಲ್ಯಾಕ್ಟೋಮೀಟರ್ ಹಿಡಿದುಬಿಟ್ಟು ಇಲ್ಲಿ ಹಾಲಿನ ಶುದ್ಧತೆಯನ್ನು ಬಳಸುವಾಗ ಹೇಳುವಾಗ ಆ ಥರ್ಮಾಮೀಟ್ರ್ ಇಟ್ಬಿಟ್ರೆ ಗೊತ್ತಾಗುತ್ತಾ? ಏನು ಗೊತ್ತಾಗೋಲ್ಲ. ಹಾಗೆ ಇಲ್ಲಿ ಪ್ರಮಾಣವನ್ನು ಸರಿಯಾಗಿ ಹೇಳಬೇಕು. ಆದ್ದರಿಂದ ನಾವು ಆ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇವೆ. ಅದಕ್ಕೋಸ್ಕರವೇ ಇದಕ್ಕೆ ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಹೆಸರು. ವೇದಾಂತ ಪರಿಭಾಷೆ ಸಮಾನವಾದ ಪದ. ಇದಕ್ಕೆ ವಿಶುದ್ಧ ಅಂತ ಹೇಳಿದ್ರೆ ಇದಕ್ಕೋಸ್ಕರ. ಯಾಕೆಂದರೆ ಇದು ವೇದಾಂತಕ್ಕೆ ಹೊಂದತಕ್ಕಂತಹ ಆಚಾರ್ಯರು ಯಾವ ಯಾವ ಅರ್ಥದಲ್ಲಿ ಬಳಸಿದ್ದಾರೆಯೋ ಅದೇ ಅರ್ಥವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಆ ಪದವನ್ನು ಆ ಪದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ವಿಶುದ್ಧ ವೇದಾಂತ ಅಂತ ಹೇಳಿದರು. ಯಾತಕ್ಕೆ ಇದನ್ನು ಹೇಳಿದ್ರೆ, ಇನ್ನು ಮತ್ತೊಂದು ಸರಿ ಸಾಮಾನ್ಯವಾಗಿ ಎಲ್ಲ ಕಡೆ ಏನು ಪ್ರಚಾರದಲ್ಲಿದೆ, ಓ ಏನ್ರಿ ಎಲ್ಲ ವ್ಯಾಖ್ಯಾನಕಾರರು ಬೈದು ಹಾಕ್ಬಿಡೋಡೆ, ಅವ್ರು ಬರೆದಿದ್ದೆಲ್ಲ ಸರಿ ಇಲ್ವಂತೆ, ಇವರು ಬರೆದದ್ದೇ ಸರಿಯತ್ತೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಈಗಲೂ ಹೇಳ್ತಾರೆ. ಹೌದು ತಾನೆ? ಹೇಗೆ ಅಂತಂದರೆ, ಅವರು ಯಾವುದು ಅವ್ರು ಬರೆದಿದ್ದು ಸರಿ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಸ್ವಾಮಿಗಳು. ಎಲ್ಲರೂ ಹೇಳಿದ್ದಾರೇನು? ಹೇಗೆ ಇಲ್ಲೂ ಕೂಡ ಪ್ರಮಾಣ ಎಂಬ ಶಬ್ದಕ್ಕೆ ಬೇರೆ ಬೇರೆಯ ಈ ಪ್ರಕರಣ ಗ್ರಂಥಕಾರ ಬರೆದಿದ್ದಾರಲ್ಲ, ಪರಿಭಾಷಾಕಾರರು ಅವರು ಬರೆದಿದ್ದಾರಲ್ಲ, ಅದು ಹೇಗೆ ಸ್ವೀಕೃತವಾಗಿದೆ ಅಂತ ಅನ್ನೋದನ್ನು ಕೂಡ ನಾವು ಮುಂದೆ ಈ ಒಂದು ಗ್ರಂಥವನ್ನು ಅಧ್ಯಯನ ಮಾಡುವಾಗ ತಕ್ಕ ಮಟ್ಟಿಗೆ ಅದನ್ನು ನೋಡ್ಕೊಂಡು ಹೋಗೋಣ. ನೋಡ್ಕೊಂಡು ಹೋದ್ರೆ ಏನಾಗುತ್ತೆ, ನಮಗೆ ಓಹೋ ಸ್ವಾಮಿಗಳಿಗೆ ಯಾವ ಒಂದು ಆ ವ್ಯಾಖ್ಯಾನಕಾರರ ಮೇಲೆ ಎಂಥ ಭಾವನೆ ಇತ್ತು, ಏನು ದ್ವೇಷ ಇದಿತ್ತ ಮತ್ತೊಂದು ಏನಿತ್ತು, ಮತ್ತು ಯಾತಕ್ಕೆ ಈ ಥರ ಹೇಳಿದ್ರು ಅಂತಂದರೆ ಈ ಕಾರಣದಿಂದ ಅಂತ ಅನ್ನುವ ಕಾರಣ ಗೊತ್ತಾಗಬೇಕು ನಮಗೆ. ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಬಟ್ ಬೇರೆ ವಿಚಾರ, ಅದು ನಮಗೆ ಗೊತ್ತಾದರೂ ಸಾಕು, ನಾವು ಇನ್ನೊಂದಿಬ್ಬರಿಗೆ ಹೇಳ್ಬೋದು ಅಷ್ಟೇ ಯಾರಿದ್ರೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮನಸ್ಸಿಗೆ ನಾಟುವಂತೆ ನಾವು ತಿಳ್ಕೊಳ್ಬೇಕಿದ್ದ. ಇರಲಿ, ಇದು ಪ್ರಕರಣಾಭಿಧಾನ. ಯಾಕೆ ಪ್ರಕರಣ? ಇನ್ನು ಪ್ರತಿಪಾದ್ಯ ವಿಷಯ ಅಂತನ್ನುವ ಒಂದು ಹೆಡ್ಡಿಂಗ್ ಇದೆ, ತಲೆಬರಹ. ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಈಗ ಏನಿದು ಅಂತಂದರೆ ನೋಡಿ, ಈ ಒಂದು ಬ್ರಹ್ಮ ಯಾವ ವಿಶೇಷಕ್ಕೂ ಕೂಡ ಒಳಪಟ್ಟಿಲ್ಲ. ನಿರ್ವಿಶೇಷ, ಸುತರಾಂ ನಿರ್ವಿಶೇಷಂ ಇದಂ ಬ್ರಹ್ಮ. ಹೌದು ತಾನೆ? ಹಾಗಿರುವಾಗ ಇದನ್ನು ಯಾವ ಪ್ರಮಾಣದಿಂದ ನಾವು ತಿಳಿದುಕೊಳ್ಳಬೇಕು? ಪ್ರಮಾಣ ಶುದ್ಧ ಅಪ್ರಯೋಜಕವೇ? ಪ್ರಮಾಣವನ್ನೇ ಬಳಸಬಾರದೆ? ಪ್ರಮಾಣ ಬಳಸದೇ ಇದ್ದರೆ ಹೇಗೆ ನಮಗೆ ಸ್ವರೂಪ ಸಿದ್ಧವಾಗುತ್ತೆ? ಇದಕ್ಕೆ ಆಚಾರ್ಯರು ಏನಾದ್ರು ಹೇಳಿದ್ದಾರೆಯೇ ಅಂದರೆ, ಆಚಾರ್ಯರು ಮೊಟ್ಟ ಮೊದಲೇ ಹೇಳಿಬಿಟ್ಟಿದ್ದಾರೆ, ಹೌದು, ಈ ಬ್ರಹ್ಮ ಪ್ರಮಾಣದಿಂದ ಸಿದ್ಧವಾಗುತ್ತೆ. ಅರೆ, ಇದೆ ಅಪ್ರಮೇಯ ಅಂತ ಹೇಳಿದ್ರಿ, ಪ್ರಮಾಣದಿಂದ ಸಿದ್ಧವಾಗುತ್ತೆ ಅಂತಂದರೆ ಏನಿದು ವಿರುದ್ಧವಾದ ಅರ್ಥ ಅಂತಂದರೆ, ಯಾವ ಪ್ರಮಾಣ ಅಂತಕ್ಕಂಥದ್ದು ಮುಖ್ಯ. ಪ್ರಮಾಣ ಅಂತಂದರೆ ಯಾವ ಪ್ರಮಾಣದಿಂದ ಮುಖ್ಯವಾಗುತ್ತೆ? ಇವಾಗ ಹಾಲಿನ ಬಿಸಿಯನ್ನು ನಾವು ನೋಡೋದಕ್ಕೆ ಲ್ಯಾಕ್ಟೋಮೀಟರ್ ಎಂಬ ಪ್ರಮಾಣವನ್ನು ಹಾಕ್ಬಿಟ್ರೆ ಆಗೋದಿಲ್ಲ. ಶುದ್ಧತೆಯನ್ನು ಅಳೆಯೋದಕ್ಕೆ ಥರ್ಮಾಮೀಟರ್ ಅಂತಕ್ಕಂಥ ಪ್ರಮಾಣ ಹಾಕ್ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಬ್ರಹ್ಮದ ಸ್ವರೂಪವನ್ನು ತಿಳಿಯೋದಕ್ಕೆ ಎಂತಹ ಪ್ರಮಾಣವನ್ನು ಹಾಕಬೇಕು? ಪ್ರಮಾಣವನ್ನು ಹಾಕಬೇಕೇ ಬೇಡವೇ? ಅಪ್ರಮೇಯವಾದ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಮಾಣ ಯಾತಕ್ಕೆ ಬೇಕು? ಪ್ರಮಾಣ ಸಿದ್ಧವಾಗೋದೇ ಇಲ್ವಲ್ಲ. ಈ ವಿಚಾರದಲ್ಲಿ ಆಚಾರ್ಯರ ನಿಲುಮೆ ಏನು ಅಂದರೆ, ಮೊಟ್ಟ ಮೊದಲೇ ಆಚಾರ್ಯರು ಹೇಳಿಬಿಟ್ಟಿದ್ದಾರೆ, ಹೌದು, ಜ್ಞಾನೇನ ಹಿ ಪ್ರಮಾಣೇನ. ನೋಡಿ, ಶಬ್ದ ಅದನ್ನೇ ಬಳಸಿದ್ದಾರೆ.
ಜ್ಞಾನೇನ ಹಿ ಪ್ರಮಾಣೇನ ಆಪ್ತುಮಿಷ್ಟತಮಂ ಬ್ರಹ್ಮ. ಅಂದ್ರೆ ಏನು? ಪ್ರಮಾಣದಿಂದ ಅಪ್ರಮೇಯವಾದ ಒಂದು ತತ್ವವನ್ನು ಸಿದ್ಧ ಮಾಡಬೇಕು, ಸ್ವರೂಪವನ್ನು ತಿಳ್ಕೊಳ್ಬೇಕು. ಹೇಗೆ ವಿರುದ್ಧ ಆಯ್ತಲ್ಲಪ್ಪ ಅಂತಂದರೆ, ಎಂತಹ ಪ್ರಮಾಣ ಅಂದರೆ ಜ್ಞಾನವೆಂಬ ಪ್ರಮಾಣದಿಂದ. ಜ್ಞಾನ ಪ್ರಮಾಣ. ಓಹೋ, ಜ್ಞಾನವೆಂಬ ಪ್ರಮಾಣದಿಂದ ಈ ಒಂದು ಪ್ರಮೇಯವಾದ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು. ಅಲ್ಲಿಗೆ ಪ್ರಮಾಣ, ಪ್ರಮೇಯ, ಪ್ರಮಾತೃ ಎಲ್ಲ ಬಂದಾಗಾಯಿತು. ಬೇರೆ ಥರ ಅಂದರೆ ಇಲ್ಲ ಇಲ್ಲ, ಬೇರೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಪ್ರಮಾಣ ಏನಾಗುತ್ತೆ, ತಿಳಿಸ್ಕೊಟ್ಬಿಟ್ಟು ಆ ಸ್ವರೂಪ ತಿಳಿಸ್ಕೊಡುತ್ತೆ. ತಿಳಿಸ್ಕೊಟ್ಬಿಟ್ಟು ಏನಾಗುತ್ತೆ, ಅದು ಏನೂ ಆಗಲ್ಲ, ಅದು ಇದ್ದ ಹಾಗೆ ಇರುತ್ತೆ. ಉದಾಹರಣೆಗೆ ನಾವು ಹಾಲನ್ನು ತೊಗೊಂಡ್ವಿ, ಹಾಲಿನ ಬಿಸಿಯನ್ನು ನಾವು ನೋಡಬೇಕು. ಇವಾಗ ಬಿಸಿ ನೋಡ್ಬೇಕಾದ್ರೆ ಏನು ಮಾಡಬೇಕು? ಆ ಥರ್ಮಾಮೀಟರ್ ಅಂತಕ್ಕಂಥ ಪ್ರಮಾಣ ಬಳಸಬೇಕು. ಥರ್ಮಾಮೀಟ್ರ್ ಹಾಕಿದ್ವಿ, ಹಾಲಿನ ಬಿಸಿ ನಮಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಆ ಪ್ರಮಾಣ ಏನಾಯಿತು? ಏನೂ ಆಗಲಿಲ್ಲ. ಅದನ್ನು ತೊಗೊಳ್ತೇವೆ, ತೊಳಿತೇವೆ, ಒಂದು ಕಡೆ ಇಡ್ತೇವೆ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ. ಯಾಕೆ? ಇದು ಅಪ್ರಮೇಯವಾದ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಈ ಜ್ಞಾನ ಎಂಬತಕ್ಕಂಥ ಪ್ರಮಾಣ ಇದೆಯಲ್ಲ, ಅದು ಏನಾಗಿದೆ? ತನ್ನ ಕಾರ್ಯವನ್ನು ಮಾಡಿ, ಅಂದರೆ ತಿಳಿಸಿಕೊಟ್ಬಿಟ್ಟು, ಬ್ರಹ್ಮ ತಿಳಿಸಿಕೊಟ್ಬಿಟ್ಟು ಏನಾಗುತ್ತೆ, ತಾನೂ ಕೂಡ ಇಲ್ಲವಾಗಿ ಹೋಗಿಬಿಡುತ್ತದೆ. ಅಂದ್ರೇನು? ತಾನೂ ಕೂಡ ಇಲ್ಲವಾಗಿ ಹೋಗಿಬಿಡುತ್ತದೆ. ಅಯ್ಯಯ್ಯೋ, ನಾನು ಇದುವರ ತನಕ ಓಹೋ ಈ ಬ್ರಹ್ಮತತ್ವ ಇದೆ, ಇದನ್ನು ಜ್ಞಾನದ ಮೂಲಕವಾಗಿ, ಜ್ಞಾನವೆಂಬ ಪ್ರಮಾಣದಿಂದ ನಾನು ತಿಳಿದುಕೊಳ್ಳಬೇಕು. ಮುಂಚೆ ಈ ಪ್ರಮಾಣದಿಂದ ತಿಳಿದುಕೊಂಡಿರೋದಿಲ್ಲ, ಈಗ ತಿಳಿದುಕೊಂಡೆ ಅಂತ ಇಲ್ಲ. ಏನು ಗೊತ್ತಾಗುತ್ತೆ? ಅಯ್ಯಯ್ಯೋ, ಎಂಥ ಕೆಲಸ ಆಯಿತು. ಜ್ಞಾನ ಅಂತಕ್ಕಂಥ ಪ್ರಮಾಣದಿಂದ ತಿಳಿದುಕೊಳ್ಳಬೇಕಾದ ಪ್ರಮೇಯವಾದ ತತ್ವವೇ ಅಲ್ಲ ಇದು ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಯಾವುದಿಂದ? ಪ್ರಮಾಣದಿಂದ. ಯಾವ ಪ್ರಮಾಣ? ಜ್ಞಾನ ಪ್ರಮಾಣದಿಂದ. ಹಾಗಾಗಿ ಏನಾಗುತ್ತೆ? ಜ್ಞಾನವೂ ಇಲ್ಲ, ಎಂಥದಿಲ್ಲ. ಅದಾದ್ಮೇಲೆ ಇದಕ್ಕೆ ಹೇಳಿದ್ರು ಅಂತ್ಯಂ ಪ್ರಮಾಣಂ ಅಂತಂತ. ಅದನ್ನ ಇಲ್ಲಿ ಸಿದ್ಧ ಮಾಡ್ತು, ಮುಂದೆ ಹೇಳ್ತಾರೆ. ಆದ್ಮೇಲೆ ಅದನ್ನು ತಿಳಿಸ್ಕೊಳ್ತಾ ಈ ಭಾಗ ಇವತ್ತು ಅದನ್ನು ನೋಡೋಣ. ಇದೇನಿದು ನೋಡಿ, ಇಲ್ಲಿ ಪ್ರಮಾಣ ಅಂತಂತಿರಲ್ಲ, ಹೇಗೆ ಪ್ರಮಾಣ ರೀ? ಅಪ್ರಮೇಯವಾದ ತತ್ವ ಅಂತೀರಾ, ಪ್ರಮಾಣ ಬಳಸಬೇಕು ಅಂತಂತೀರಾ. ಯಾವ ಪ್ರಮಾಣ? ಜ್ಞಾನ ಪ್ರಮಾಣ ಏನಂತೀರ? ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಒಂದು ಪದ ಹಾಕಿದ್ದಾರೆ, ಅದನ್ನು ಇಲ್ಲಿ ನೋಡಿ ಏನು ಬರೀತಾರೆ. ಅವಿದ್ಯಾವಸ್ಥಾಯಾಂ ತತ್ರ ಕಲ್ಪಿತ ವೇದ್ಯ ವೇದಿತೃ ವೇದನ ಲಕ್ಷಣ ಭೇದಂ ಅಧ್ಯಾರೋಪ ದೃಷ್ಟಿಯ ಅಂಗೀಕೃತ್ಯ. ನೋಡಿ, ಪ್ರಮಾತೃ, ಪ್ರಮಾಣ, ಪ್ರಮೇಯ ಎನ್ನುವ ಭೇದವನ್ನ ಅಧ್ಯಾರೋಪ ದೃಷ್ಟಿಯಿಂದ ಅಂಗೀಕರಿಸಿ. ಅಂದರೆ ಏನು? ಯಾವ ಭೇದಕ್ಕೂ ಒಳಪಟ್ಟಿಲ್ಲ. ಯಾಕೆ? ತಿಳ್ಕೊಳ್ಬೇಕಲ್ಲ, ಅದಕ್ಕೆ ಅಧ್ಯಾರೋಪ ಮಾಡಿ ಮತ್ತೇನು ಅಪವಾದ ಮಾಡಬೇಕು. ಅಂದರೆ ಓಹೋ, ಈ ಪ್ರಮಾಣದಿಂದಲೂ ಕೂಡ ಇದು ತಿಳಿಯಲ್ಪಡತಕ್ಕ ತತ್ವವಲ್ಲ ಅಂತ ಅಂಗೀಕೃತ್ಯ ಬ್ರಹ್ಮ ಜಿಜ್ಞಾಸ ಪ್ರವರ್ತಿತ. ಅದಕ್ಕೂ ಆಗಿ ಈ ಬ್ರಹ್ಮ ಜಿಜ್ಞಾಸ ಹೊರಟು ಬಿಟ್ಟು ಏನಾಯಿತು? ಈ ಒಂದು ಪ್ರಯೋಜನ ಏನಿದೆ, ಆತ್ಮೈಕತ್ವ ಪ್ರಯೋಜನ ಅಂತ ಇದೆಯಲ್ಲ, ಅದು ಆದ ಮೇಲೆ ಏನಾಗುತ್ತೆ? ಅದ್ರಿಗೆ ಪ್ರಮಾಣದ ಒಂದು ಸ್ವರೂಪ ನಮಗೆ ಗೊತ್ತಾಯ್ತು, ಏನಿದೆ ಎಲ್ಲ ಯಾವುದೂ ಇಲ್ಲ ಅಂತ. ಆದರೆ ಆ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ ಏನಾಗುತ್ತೆ? ಇದು ಪ್ರಮಾಣ ಅಂತಾಯಿತು, ಜ್ಞಾನ ಅಂತಕ್ಕಂಥದ್ದು. ಯಾವುದೋ ಜ್ಞಾನ? ಯಾವುದರ ಜ್ಞಾನ? ವೇದಾಂತ ವಾಕ್ಯಗಳ ಜ್ಞಾನ. ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ. ಈ ವೇದಾಂತ ವಾಕ್ಯಗಳಿದೆಯಲ್ಲ, ಪ್ರಮಾಣ ಹೇಗೆ? ಹೀಗೆ ಪ್ರಮಾಣ. ಪ್ರಮೇಯವಲ್ಲ ಅದು, ಆದರೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಅವನ್ನೆಲ್ಲ ಒಪ್ಕೊಂಡು ಒಂದು ಸ್ವರೂಪವನ್ನು ತಿಳಿಸಿಕೊಟ್ಟ ಮೇಲೆ ವೇದಾಂತ ವಾಕ್ಯಗಳು ತಿಳಿಸ್ಕೊಡುತ್ತೆ. ತಿಳಿಸಿಕೊಟ್ಟ ಮೇಲೆ ಅವು ಕೂಡ ತಾನೇ ವಾಕ್ಯಾನ್ಯಪಿ ಏನು ಅಪ್ರಮಾಣಾನಿ ಭವಂತಿ. ತಾನೇ ಪ್ರಮಾಣಾನಿ ಅಪಿ
ಅಪ್ರಮಾಣಾನಿ ಭವಂತಿ. ಅವು ಕೂಡ ಪ್ರಮಾಣ ಹೊರಟೋಗ್ಬಿಡುತ್ತೆ. ಇದಕ್ಕೆ ಇಷ್ಟರ ಮಟ್ಟಿಗೆ ಮಾತ್ರ ಇದು ಪ್ರಮಾಣ ಅಷ್ಟೆ. ಯಾವುದು? ವೇದಾಂತ ವಾಕ್ಯಗಳು ಅಂತ ಹೇಳಿ ಮುಂದುವರಿತಾ ಇದ್ದಾರೆ ನೋಡಿ. ಇವಾಗ ಇವತ್ತು ಏವಂ ಶ್ರುತ್ಯನುಗ್ರಹೀತ ತದನುಗುಣ ಅನ್ಯತರ ತರ್ಕಸ್ಯಾಪಿ ಅಧ್ಯಾರೋಪ ದೃಷ್ಟ್ಯ ಏವ ಅನುಭವಾಂಗತ್ವೇನ ಆಶ್ರಯಣಂ ಅತ್ರ. ಇದು ಈ ರೀತಿಯಾಗಿ ಶ್ರುತ್ಯನುಗ್ರಹೀತ ತದನುಗುಣ, ಶ್ರುತಿಯಿಂದ ಯಾವುದು ಸ್ವೀಕಾರವಾಗಿದೆಯೋ, ಶ್ರುತಿ ಏನು ಒಪ್ಕೊಂಡು ಅದನ್ನು ಸ್ವೀಕಾರ ಮಾಡಿದೆ, ಅದಕ್ಕೆ ಆ ಶ್ರುತಿ ಅದಕ್ಕೆ ಅನುಗುಣವಾಗಿ ಅನ್ಯತರ ತರ್ಕ, ಅಂದರೆ ಬೇರೆ ಬೇರೆಯ ತರ್ಕನೂ ಇರ್ಬೋದು. ಪ್ರಮಾಣ ಪ್ರಮೇಯದಿಂದ ಬೇರೆ ಲಕ್ಷಣ ಒಂಥರ ಅವನ್ನೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಅದನ್ನು ಒಪ್ಪಿಕೊಂಡು ಮತ್ತೆ ನೋಡಿ ಅನುಭವಾಂಗತ್ವೇನ ಆಶ್ರಯಣಂ, ಅಂದರೆ ಅನುಭವವನ್ನು ಅಂಗವಾಗಿ ಮಾಡಿಕೊಂಡು ಒಪ್ಕೊಂಡಾಯ್ತು. ಪ್ರಮಾಣದಿಂದ ಸಿದ್ಧವಾದ ಮಾತ್ರಕ್ಕೆ ಅದನ್ನು ನಾವು ಒಪ್ಪುವುದಿಲ್ಲ ವೇದಾಂತಿಗಳು. ಇದು ವಿಶೇಷ. ಮತ್ತೇನು? ಅದು ಅನುಭವಕ್ಕೂ ಹೊಂದಬೇಕು. ಹಾಗಿದ್ದರೂ ಪ್ರಮಾಣದಿಂದ ಸಿದ್ಧವಾಗಬೇಕು, ಅದು ಬೇರೆ ವಿಚಾರ. ಆದರೆ ಅದು ಅನುಭವಕ್ಕೂ ಸಿದ್ಧವಾಗಬೇಕು, ಅನುಭವಕ್ಕೂ ಹೊಂದಿಕೆ ಆಗಬೇಕು. ಹಾಗಿದ್ದರೆ ಮಾತ್ರ ಇಂತಹ ಈ ತರ್ಕವನ್ನು ಸ್ವೀಕಾರ ಮಾಡಿ ಅದನ್ನು ಬಳಸಿ ಈ ತತ್ವವನ್ನು ನಿರ್ಣಯ ಮಾಡತಕ್ಕಂಥದ್ದು ಇಲ್ಲಿ ವಿಶೇಷ. ನತು ನ್ಯಾಯಾದಿಶಾಸ್ತ್ರೇಷ್ವಿವ ಪ್ರಮಾಣ ತಚ್ಛೋದಕ ಅನುಮಾನಾದಿ ಲಕ್ಷಣಯೋ ಬ್ರಹ್ಮಾತ್ಮಾವಗತಿ ನಿರ್ವರ್ತಕತ್ವಂ ಅಭ್ಯುಪೇಯತೆ. ಅಷ್ಟೇ ಹೊರತು ನ್ಯಾಯಾದಿಶಾಸ್ತ್ರ, ನ್ಯಾಯವೇ ಮುಂತಾದ ತರ್ಕ, ಸಾಂಖ್ಯ, ವೈಶೇಷಿಕ ಎಲ್ಲ ಇದೆಯಲ್ಲ ಬೇಕಾದಷ್ಟು, ಅವುಗಳಲ್ಲಿ ಇರುವಂತೆ ಪ್ರಮಾಣ, ಅಲ್ಲೂ ಪ್ರಮಾಣ ಮಾಡುತ್ತೆ. ಅದರಲ್ಲಿರುವಂತೆ ಪ್ರಮಾಣ ಮತ್ತೆ ಅನುಮಾನ, ಆ ಒಂದು ಸಾಧನವನ್ನು ಬಳಸಿ, ಪ್ರಮಾಣವನ್ನು ಬಳಸಿ ಬ್ರಹ್ಮಾತ್ಮಾವಗತಿ, ಅಂದರೆ ಬ್ರಹ್ಮಾತ್ಮಾವಗತಿ ಅಂದರೆ ಬ್ರಹ್ಮದ ಸ್ವರೂಪ ಏನು ತಿಳಿದುಕೊಳ್ಳು, ಇದು ಸಾಧ್ಯವಿಲ್ಲ. ಯಾವುದು? ಈ ಒಂದು ಬಳಸಿರತಕ್ಕಂತಹ ಒಂದು ಯಾವ ಸಾಧನ ಇದೆ ಪ್ರಮಾಣ ಅಂತಕ್ಕಂಥದ್ದು, ಅದು ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ. ನತು ಅಂತ ಹೇಳಿದಲ್ಲ, ಅದು ನ ಅಭ್ಯುಪೇಯತೆ, ಅಂದರೆ ಅದನ್ನು ಇಲ್ಲಿ ನಾವು ಸ್ವೀಕಾರ ಮಾಡೋ ಹಾಗೂ ಇಲ್ಲ, ಅದನ್ನು ಪಡೋ ಹಾಗೂ ಇಲ್ಲ. ಜಿಜ್ಞಾಸ್ವಾತ್ಮತ್ವಾತ್ ಬ್ರಹ್ಮಣಶ್ಚ ಜಿಜ್ಞಾಸು ಆತ್ಮತ್ವಾತ್, ಅಂದ್ರೇನು? ಜಿಜ್ಞಾಸೂನಾಂ ಆತ್ಮತ್ವಾತ್. ಬ್ರಹ್ಮ ಯಾವುದು? ಈ ಜಿಜ್ಞಾಸು ಯಾವನು ತಿಳ್ಕೊಳ್ಬೇಕು ಅಂತ ಹೊರಟಿದ್ದಾನಲ್ಲ, ಜ್ಞಾತುಮಿಚ್ಛೆ ಉಳ್ಳವನು, ಅವನಿಗೆ ಅವನ ಆತ್ಮವೇ ಆಗಿದೆ, ಅವನ ಸ್ವರೂಪವೇ ಆಗಿದೆ. ಆದ್ದರಿಂದ ಏನಾಯಿತು? ಸ್ವಯಂ ಸಿದ್ಧ ಅನುಭವ ಸ್ವರೂಪತ್ವಾಚ. ಮತ್ತು ಇನ್ನೊಂದೇನಾಗಿದೆ? ಇದು ಯಾವುದರಿಂದಲೂ ಕೂಡ ಸಿದ್ಧವಾಗಬೇಕಾದದ್ದಿಲ್ಲ. ಯಾವುದರಿಂದಲೂ ಅಂದರೆ ಏನು? ಪ್ರಮಾಣಗಳಿಂದ ಸಿದ್ಧವಾಗಬೇಕಾದದ್ದಲ್ಲ, ಅಥವಾ ಸಿದ್ಧಬೇಕಾದದ್ದಿಲ್ಲ. ಯಾಕೆ? ಅದು ಸಿದ್ಧವಾಗುವಂತಹ ವಸ್ತುವೇ ಅಲ್ಲ ಅದು. ಯಾಕೆ? ಆಗಲೇ ಸಿದ್ಧವಾಗಿ ಬಿಟ್ಟಿದೆ ಅದು. ಇನ್ನು ಮುಂದೆ ಏನು ಪ್ರಮಾಣಗಳನ್ನು ಬಳಸಿ ನಾವು ಸಿದ್ಧವಾಗಬೇಕು ಈ ವಸ್ತು ಅಂತ ಇಲ್ಲ, ಆಗಲೇ ಸಿದ್ಧವಾಗಿ ಬಿಟ್ಟಿದೆ. ಆದ್ದರಿಂದ ಏನಾಗುತ್ತೆ? ಸ್ವಯಂ ಸಿದ್ಧ ಅನುಭವ ರೂಪತ್ವ. ಇದು ಎಲ್ಲರ ಅನುಭವದಲ್ಲೂ ಇರುತ್ತೆ. ಹೀಗೆ ಸ್ವಯಂ ಸಿದ್ಧವಾಗಿ ಅನುಭವಕ್ಕೂ ಕೂಡ ನಿಲುಕುವುದರಿಂದ ನೈಷ ಪ್ರಮಾಣ ತರ್ಕಾದ್ಯಪೇಕ್ಷೆಯ, ಇದು ಪ್ರಮಾಣ ತರ್ಕ ಮೊದಲಾದವನ್ನ ಇಟ್ಕೊಂಡು ಇದು ಸಿದ್ಧವಾಗಬೇಕು ಎಂಬತಕ್ಕಂಥ ಆಕಾಂಕ್ಷೆ ಇಲ್ಲ. ಯಾಕೆ? ಸಿದ್ಧವಾಗಿ ಬಿಟ್ಟಿದೆ. ಇದು ಸಿದ್ಧವಾಗಿದೆಯೇ ಹೊರತು ಇನ್ನು ಯಾವುದೋ ಪ್ರಮಾಣದಿಂದ ಸಿದ್ಧವಾಗಬೇಕಾದದ್ದೇನೂ ಅಲ್ಲ.
ಆದ್ದರಿಂದ ಪ್ರಮಾಣದ ಸಿದ್ಧಾಕಾಂಕ್ಷೇತಿ ಕಲ್ಪಿತ ಅತದ್ಧರ್ಮ ನಿವರ್ತಕತ್ವೇನೈವ. ಮತ್ತು ಹೇಗೆ ಪ್ರಮಾಣ ಅನ್ಕೊಳ್ಳಿ ಹಾಗಾದ್ರೆ ಅಂದರೆ ಕಲ್ಪಿತ ಅತದ್ಧರ್ಮ ಅಂದರೆ ಆ ಒಂದು ಬ್ರಹ್ಮದ ಧರ್ಮವೇ ಅಲ್ಲ. ಯಾವುದು? ಉದಾಹರಣೆಗೆ ಸರ್ವಶಕ್ತತ್ವ ಅಂತ ಇದೆ. ಅದು ಬ್ರಹ್ಮಕ್ಕೆ ಬ್ರಹ್ಮ ಸರ್ವಶಕ್ತಿ, ಸರ್ವಶಕ್ತನಾದ ಬ್ರಹ್ಮ ಅಂತ ಏನು ಇದೇ ವಿಶೇಷಣ. ಅದೇನು ಹೊಂದಬೇಕಾದ್ದಿಲ್ಲ. ಸರ್ವಶಕ್ತ ಅಂದರೆ ಏನು? ಇನ್ನೊಬ್ಬ ಇರಬೇಕು, ಅವನು ಎಲ್ಲರಿಗಿಂತ ಇವನು ಶಕ್ತ ಅಂತಿರಬೇಕು. ಹೌದು ತಾನೆ? ಇನ್ನೊಬ್ಬ ಇಲ್ವೇ ಇಲ್ವಲ್ಲ, ಇರತಕ್ಕಂಥವನೇ ಏಕಮಾತ್ರ. ಅದರಿಂದ ಯಾವ ವಿಶೇಷಣವೂ ಹೊಂದೋದಿಲ್ಲ. ಆದರೂ ಏನು? ಕಲ್ಪಿತ. ಯಾಕೆ? ಅಧ್ಯಾರೋಪ ದೃಷ್ಟಿಯಿಂದ. ಸರ್ವಶಕ್ತ ಅಂದ್ರೇನು? ಯಾವುದನ್ನು ಅಪವಾದ ಮಾಡೋದಕ್ಕೆ ಅದು? ಅಂದರೆ ಇವನಿಗಿಂತ ಶಕ್ತನಾದ ಇನ್ನೊಂದು ತತ್ವವಿಲ್ಲ ಎಂದು ಹೇಳುವುದಕ್ಕೋಸ್ಕರ ಇವನು ಸರ್ವಶಕ್ತ, ಇವನನ್ನು ಸರ್ವಶಕ್ತ ಅಂತ ಹೇಳ್ತಾರಷ್ಟೆ. ಇವನಿಗಿಂತ ಶಕ್ತನಾದ ಇನ್ನೊಬ್ಬ ಇಲ್ಲ. ಇವನಿಗಿಂತ ಶಕ್ತನಾದ ಇನ್ನೊಬ್ಬ ಇದ್ದಿದ್ದರೆ ಆಗ ಬೇಕಾದ್ರೆ ಈ ಪ್ರಪಂಚ ಸೃಷ್ಟಿ ಮಾಡೋದಕ್ಕೆ ಅವನು ಇವನು ಅಲ್ಲ ಕಂಡ್ರೆ ಅಂತ ಹೇಳ್ಬೋದಾಗಿತ್ತು. ಯಾರೂ ಇಲ್ಲ. ಅದರಿಂದ ಅಪವಾದ ಮಾಡೋದು. ಅದಕ್ಕೋಸ್ಕರ ಅದನ್ನು ಅಧ್ಯಾರೋಪ ಮಾಡಿತ್ತು. ಯಾವುದನ್ನು? ಆ ಸರ್ವಶಕ್ತತ್ವ ಅಂತ ಅನ್ನೋದನ್ನು. ಹೀಗೆ ಅದು ಕಲ್ಪಿತ. ಅದು ಅತದ್ಧರ್ಮ, ಅಧರ್ಮ ಅಲ್ಲ ಅದು. ಅದನ್ನು ತೆಗೆದು ಹಾಕುವ ಮೂಲಕ ಏನು? ನೇತಿ 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 ಅಂತ ಅದು ಇದೆಲ್ಲ ತೆಗೆದು ಹಾಕುವ ಮೂಲಕ ವೇದಾಂತಾನಾಂ ಪ್ರಾಮಾಣ್ಯಂ ಉಪಚರ್ಯತೆ. ವೇದಾಂತವನ್ನು, ವೇದಾಂತ ವಾಕ್ಯಗಳನ್ನು ಏನಂತ ಬರೀ ತೆಗೆದಾಕತಷ್ಟೇ. ಆ ಒಂದು ಅತದ್ಧರ್ಮ ಅದರ ಧರ್ಮವಲ್ಲ. ಅದು ಹೇಗೆ? ಯಾಕದು? ಅಧ್ಯಾರೋಪ ಮಾಡಿತ್ತಷ್ಟೇ. ಅದರ ಧರ್ಮವಲ್ಲ ಅದು. ಅಧ್ಯಾರೋಪ ಮಾಡಿತ್ತು. ಯಾವುದಕ್ಕೆ? ಅಪವಾದ ಮಾಡುವುದಕ್ಕೋಸ್ಕರ. ನಿತ್ಯ ಶುದ್ಧತ್ವವನ್ನು ಅಧ್ಯಾರೋಪ ಮಾಡಿದ್ರಲ್ಲ. ಯಾವುದಕ್ಕೆ? ಅವನಿಗಿಂತ ಬೇರೆ ಇನ್ನೊಬ್ಬ ಶುದ್ಧ, ನಿತ್ಯ ಶುದ್ಧ ಅಂತ ಇಲ್ಲ ಅಂತಂತ. ಅದಕ್ಕೋಸ್ಕರ ಅದನ್ನು ನಿರಾಕರಿಸಿ ಹೇಳೋದು. ನಿತ್ಯ ಇವನಿಗಿಂತ ಬೇರೆ ಇನ್ನೊಬ್ಬನಿಲ್ಲ ಅಂತ ಹೇಳೋದು. ಅಷ್ಟರ ಮಟ್ಟಿಗೆ ಈ ವೇದಾಂತ ವಾಕ್ಯಗಳಿಗೆ ಪ್ರಮಾಣ ಅಂತ. ಈ ವೇದಾಂತ ಪ್ರಮಾಣ ಅಂತ ಹೇಳೋದು ಉಪಚರ್ಯತೆ. ಇದನ್ನು ನಾವು ನೋಡ್ರಿ, ವೇದಾಂತ ವಾಕ್ಯಗಳು ಪ್ರಮಾಣ ಕಣ್ರಿ. ಆಚಾರ್ಯ ಬಳಸಿದ್ದಾರೆ, ಜ್ಞಾನೇನ ಹಿ ಪ್ರಮಾಣೇನ ಆಪ್ತಮಿಷ್ಟತಮಂ ಬ್ರಹ್ಮ ಅಂತ. ಇಲ್ಲಿ ಜ್ಞಾನೇನ ಹಿ ಪ್ರಮಾಣೇನ ಅಂತ ಪ್ರಮಾಣ ಶಬ್ದ ಉಪಯೋಗಿಸಿದ್ದಾರಲ್ಲ, ಅದನ್ನು ಉಪಚಾರಕ್ಕೋಸ್ಕರ ಪ್ರಯೋಗಿಸಿದ್ದಾರೆ ಅಷ್ಟೇ. ಯಾಕೆ? ತಿಳಿದುಕೋಬೇಕಲ್ಲ ಅದರಿಂದ. ಅಂದ್ಬಿಟ್ಟು ಉಪಚಾರ ಇದೆ. ಅದಕ್ಕೆ ಒಂದು ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಅಂದರೆ ಯಾಕೆ? ಎಲ್ಲವೂ ಕೂಡ ಕಲ್ಪಿತ, ಅಧ್ಯಾರೋಪ, ಮತ್ತು ಅದನ್ನು ಅಪವಾದ, ಅತಧರ್ಮವನ್ನು ಅಪವಾದ ಮಾಡ್ತಕ್ಕಂಥದ್ದು. ಇದರಿಂದ ಈ ಮೂಲಕವಾಗಿಯೇ ನಿಷ್ಪ್ರಪಂಚಂ ಪ್ರಪಂಚತೆ, ನಿಷ್ಪ್ರಪಂಚ ಬ್ರಹ್ಮ ಪ್ರಪಂಚತೆ. ನಿಷ್ಪ್ರಪಂಚವಾಗಿರತಕ್ಕಂಥ ಬ್ರಹ್ಮವನ್ನು ಇದು ನಮಗೆ ಗೊತ್ತಾಗತ್ತ ಸ್ವರೂಪ ನಾವು ತಿಳ್ಕೊಂಡಾಗುತ್ತೆ ಪ್ರಪಂಚದ. ಇತಿ ಸಾಂಪ್ರದಾಯಿಕ ಪರಿಭಾಷಾನುಸಾರೇಣ ಅನ್ವಯ ವ್ಯತಿರೇಕ ಲಕ್ಷಣ ಯುಕ್ತಿಶ್ಚ ತರ್ಕತ್ವೇನ ಉಪಚರ್ಯತೆ. ಹೀಗೆ ವೇದಾಂತಗಳಲ್ಲಿ ತರ್ಕವನ್ನು ಬಳಸಿದ್ದಾರಲ್ರಿ ಅಂತಂದರೆ ಯಾವುದು ಗೊತ್ತೇ? ಇದು ಸಂಪ್ರದಾಯಕ್ಕೆ ತಕ್ಕಂತೆ ಇರುವ ಆ ಪರಿಭಾಷಾ ಇದೆಯಲ್ಲ, ಯಾವುದು ಅವಿದ್ಯಾ ಅಂತ ಇನ್ನೊಂದು ಮಾತ್ರ ಹೇಳಿದ್ವಲ್ಲ, ಅವೆಲ್ಲ ಇದೆ. ಅದನ್ನು ಆ ಒಂದು ಪರಿಭಾಷೆಗೆ ಅನುಸಾರವಾಗಿ ಅದನ್ನು ಯಾವ ರೀತಿ ತರ್ಕ ಏನು? ಅಲ್ಲಿಗೆ ಅನ್ವಯ ವ್ಯತಿರೇಕ ಲಕ್ಷಣ ಯುಕ್ತಿ ಅಷ್ಟೆ. ಅನ್ವಯ ವ್ಯತಿರೇಕ ವೇದಾಂತದಲ್ಲಿರತಕ್ಕಂಥದ್ದು ಇದೆ. ಅನ್ವಯ ವ್ಯತಿರೇಕದಿಂದ ಸಿದ್ಧ ಮಾಡಿಕೊಳ್ಬೇಕಷ್ಟೆ. ಇದ್ರೆ ಇದೆ, ಇಲ್ಲದೇ ಇದ್ರೆ ಇಲ್ಲ. ಇದಿದ್ರೆ ಅದಿಲ್ಲ, ಅದಿಲ್ಲದೆ ಇದ್ರೆ ಇದಿರುತ್ತೆ ಅಂತಕ್ಕಂಥ ಒಂದು ತರ್ಕ ಇದೆಯಲ್ಲ, ಅನ್ವಯ ವ್ಯತಿರೇಕ ತರ್ಕ. ಅದನ್ನು ಉಪಯೋಗಿಸಿ ಇದನ್ನೇನು ಹೇಳ್ತಾರೆ? ಇದನ್ನು ಈ ಒಂದು ಅನ್ವಯ ವ್ಯತಿರೇಕ ಯುಕ್ತಿ ಇದೆಯಲ್ಲ, ಇದನ್ನೇ ಪ್ರಮಾಣ ಇದೇ ತರ್ಕ ಎಂಬುದಾಗಿ ಉಪಚಾರಕ್ಕೋಸ್ಕರ ಹೇಳ್ತಾರಷ್ಟೆ. ನಿಜವಾಗಿ ಇದೇನು ಅತರ್ಕ್ಯ, ತರ್ಕದಿಂದ ಸಿದ್ಧ ಮಾಡುವಂಥದ್ದಲ್ಲ. ಮತ್ತು ಅಪ್ರಮೇಯ, ಪ್ರಮಾಣದಿಂದ ಸಿದ್ಧವಾಗತಕ್ಕಂಥದ್ದಲ್ಲ.
ಆದರೂ ಕೂಡ ಅನ್ವಯ ವ್ಯತಿರೇಕ ಯುಕ್ತಿಯನ್ನು ಬಳಸಿ ಇದನ್ನು ತಿಳ್ಕೊಳ್ಬೇಕು, ಅಧ್ಯಾರೋಪ ಮಾಡಬೇಕು, ಅದಂತ ಅಧ್ಯಾರೋಪವಾದ ಮೂಲಕ ತಿಳ್ಕೊಳ್ಬೇಕು. ಆದ್ದರಿಂದ ಇವಕ್ಕೆ ಉಪಚಾರಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೆ. ಇದನ್ನೇ ಪ್ರಮಾಣ ಪ್ರಮಾಣ ಅಂತ ಅಂದ್ಬಿಟ್ಟು ತರ್ಕ ತರ್ಕ ಅಂತ ಹೇಳ್ತಾ ಇದ್ದಾರೆ. ಇತಿ ಸಂಪ್ರದಾಯ ರಹಸ್ಯಂ ಉದ್ಘಾಟಿತ ಮಾತ್ರ. ಇದೆಲ್ಲವನ್ನೂ ಕೂಡ ಇದು ಸಂಪ್ರದಾಯ, ವೇದಾಂತ ಸಂಪ್ರದಾಯ. ಇದರ ಒಂದು ರಹಸ್ಯ ಅಂದರೆ ಏನು? ರಹಸ್ಯ ಅಂದರೆ ಇದನ್ನು ಬಹುಜನರಿಗೆ ಗೊತ್ತಿಲ್ಲ. ಅದನ್ನು ನಾವು ಉದ್ಘಾಟಿತಂ, ನಾವು ಬೆಳಕಿಗೆ ತಂದಿದ್ದೇವೆ. ಎಲ್ಲಿ? ಅತ್ರ ಅಂದ್ರೇನು? ಅಸ್ಮಿನ್ ಗ್ರಂಥೆ ಅಥವಾ ಅಸ್ಮಿನ್ ಪ್ರಕರಣೆ. ಈ ಪ್ರಕರಣ ಗ್ರಂಥದಲ್ಲಿ ನಾವು ಇದನ್ನೆಲ್ಲವನ್ನೂ ಕೂಡ ಬೆಳಕಿಗೆ ತಂದಿದ್ದೇವೆ ಅಂಥೇಳಿ. ಮತ್ತು ಅವಿದ್ಯಾ ಸ್ವರೂಪ ನಿಮಿತ್ತ ಕಾರ್ಯಾಣಾಂ ವರ್ಣನಂ ಅಪಿ ಅತ್ರ ಯಥೋಕ್ತ ಅಧ್ಯಾರೋಪ ಅಪವಾದ ಪ್ರಕ್ರಿಯಾಂ ಅನುಸೃತ್ಯೈವ. ಇಲ್ಲಿ ಅವಿದ್ಯಾ ಸ್ವರೂಪ ನಿಮಿತ್ತ ಕಾರ್ಯಾಣಾಂ ಅಂದ್ರೇನು? ಅವಿದ್ಯೆಯ ಸ್ವರೂಪ ಮತ್ತು ನಿಮಿತ್ತ, ಅವಿದ್ಯೆಯ ಕಾರ್ಯ. ಅವಿದ್ಯೆ ಇದೆ, ಅವಿದ್ಯೆಯ ಸ್ವರೂಪ ಏನು? ಅವಿದ್ಯೆಗೆ ನಿಮಿತ್ತ ಏನು? ಅವಿದ್ಯೆಯ ಕಾರ್ಯಗಳು ಯಾವುದು? ಇವೆಲ್ಲವೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಹೇಗೆ ಹೇಳಲ್ಪಟ್ಟಿದೆ ಅಂತಂದರೆ, ಯಥೋಕ್ತ ಹಿಂದೆ ಹೇಳಿದ್ವಲ್ಲ, ಅದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಮನುಸೃತ್ಯೈವ. ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಅನುಸರಿಸಿಯೇ ನಾವು ಯಾವುದನ್ನು ನಿರ್ಣಯ ಮಾಡಿದ್ದೇವೆ? ಅವಿದ್ಯಾ ಸ್ವರೂಪ, ಅವಿದ್ಯೆಗೆ ನಿಮಿತ್ತ ಮತ್ತು ಅವಿದ್ಯೆಯ ಕಾರ್ಯ, ಇವಿಷ್ಟನ್ನೂ ಕೂಡ ನಾವು ನಿರ್ಣಯ ಮಾಡಿದ್ದೇವೆ. ಯಾವುದನ್ನು ಅನುಸರಿಸಿ? ಅಧ್ಯಾರೋಪ ಅಪವಾದ ಎಂಬ ಸಂಪ್ರದಾಯ ಕ್ರಮವನ್ನು ಅನುಸರಿಸಿ ಅಂಥೇಳಿ. ಆತ್ಮಾನಾತ್ಮನೋ ಸತ್ಯಾನೃತಯೋ ತತ್ವ ಅವಿವೇಕ ನಿಮಿತ್ತಯ. ಏನಿದು? ಅದೊಂದು ಸಂಕ್ಷೇಪ ಹೇಳಿದೆ. ಆತ್ಮ ಮತ್ತು ಅನಾತ್ಮ. ಆತ್ಮ ಅಂದರೆ ಯಾರು? ಆತ್ಮ ಅಂದರೆ ಸ್ಥೂಲವಾಗಿ ಹೇಳೋದಕ್ಕೆ ಏನು? ಆತ್ಮ ಅಂತಂದರೆ ನಮ್ಮೆಲ್ಲರ ಸ್ವರೂಪ. ಮತ್ತು ಅನಾತ್ಮ ಅಂತಂದರೆ ಏನು? ಅನಾತ್ಮ ಅಂದರೆ ಸ್ವರೂಪ ಅಲ್ಲದೆ, ನಮ್ಮ ಸ್ವರೂಪ ಅಲ್ಲದೆ, ಅಂದರೆ ಇದು ಅಥವಾ ನೀನು ಅಂತ ಯಾವುದನ್ನು ನಾವು ಹೇಳ್ತೇವೆ ಅದಕ್ಕೆ ವಿಷಯವಾಗಿರತಕ್ಕಂಥದ್ದು. ಅಸ್ಮತ್ ಪ್ರತ್ಯಯ ಮತ್ತು ಯುಷ್ಮತ್ ಪ್ರತ್ಯಯ. ಇದು ನಾನು ಅಂತ ಅನ್ನೋದಕ್ಕೆ ಗೋಚರವಾಗುತ್ತೆ. ಅದು ನೀನು ಅಂತಕ್ಕಂಥ, ಅದೇನು ಅಂತಕ್ಕಂಥದ್ದಕ್ಕೆ ಗೋಚರವಾಗುವುದೆಲ್ಲ ಅನಾತ್ಮ. ನಾನು ಎಂಬತಕ್ಕಂಥದ್ದಕ್ಕೆ ಗೋಚರವಾಗುವುದೆಲ್ಲ ಯಾವುದು? ಎಲ್ಲ ಆಗುತ್ತಾ? ನಾನು ಎಂಬತಕ್ಕಂಥ ಒಂದು ಪದ ಗೋಚರವಾಗುತ್ತೆ, ಒಂದೇ ಒಂದು. ಅದ್ಯಾವುದು? ಅದೇ ಆತ್ಮ. ನೀನು ಅಥವಾ ಇದು ಅಂತ ಅನ್ನೋದಕ್ಕೆ ಗೋಚರವಾಗಿ ಬೇಕಾದಷ್ಟಿದೆ. ಆದರೆ ನಾನು ಅನ್ನೋದಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಯಾವುದು? ಒಂದೇ ಒಂದು. ಹೀಗೆ ಆತ್ಮ ಅನಾತ್ಮ ಇದೆಯಲ್ಲ, ಅದು ಅದೇ ಸತ್ಯ ನೃತ್ಯೋ. ಒಂದು ಸತ್ಯ, ಇನ್ನೊಂದು ಅನೃತ. ಇವಿದೆಯಲ್ಲ, ಇದನ್ನು ತತ್ವ ಅವಿವೇಕ ನಿಮಿತ್ತಯ. ಇದರ ಸ್ವರೂಪವನ್ನು ಅವಿವೇಕ, ವಿಂಗಡಿಸಿ ತಿಳಿದುಕೊಳ್ಳದೆ ಇರುವುದರಿಂದ, ವಿಂಗಡಿಸಿ ತಿಳಿದುಕೊಳ್ಳದೆ ಇರುವುದು ಅಂತ ಅನ್ನೋದೇ ಕಾರಣ. ಅದೇ ಕಾರಣ. ಅದರಿಂದ ನಿಮಿತ್ತಯ ಇತರೇತರಾಧ್ಯಾಸ ಲಕ್ಷಣ. ಆವಾಗ ಏನಾಗಿದೆ? ಈ ಒಂದನ್ನು ಇನ್ನೊಂದು, ಒಂದಕ್ಕಿನ್ನೊಂದು, ಒಂದರ ಧರ್ಮವನ್ನು ಇನ್ನೊಂದರ ಮೇಲೆ ಹಾಕ್ಕೊಳ್ಳೋದು, ಅದರ ಧರ್ಮವನ್ನು ಇದಕ್ಕೆ ಹಾಕ್ಕೊಳ್ಳೋದು, ಹೀಗೆ ಕಲಬರಿಕೆ ಮಾಡಿಕೊಂಡು ಅವಿದ್ಯೆಯ, ಅದು ಅವಿದ್ಯೆಯ ಪ್ರಮಾಣ ಪ್ರಮೇಯ ಕರ್ತೃತ್ವ ಭೋಕ್ತೃತ್ವಾದಿ ವ್ಯವಹಾರ. ಹೀಗೆ ಅದರಿಂದ ಏನಾಗಿದೆ? ಪ್ರಮಾಣ ಪ್ರಮೇಯ ಕರ್ತೃತ್ವ ಭೋಕ್ತೃತ್ವ ಎಲ್ಲ ವ್ಯವಹಾರಗಳೂ ಕೂಡ ಏನಾಗಿದೆ? ಅವು ಕೂಡ ಹೊರಟಿವೆ. ಇತ್ಯೇಷ ಪ್ರಕ್ರಿಯೆ ವಿಸ್ತರೇಣ ವಿತಾನಿತ ಅತ್ರ ಪ್ರಕರಣ. ಇವೆಲ್ಲವೂ ಕೂಡ ಹೇಗೆ ಹೊರಟಿವೆ? ಇದನ್ನು ಇಟ್ಕೊಂಡು, ಯಾವುದನ್ನು? ಅವಿದ್ಯೆ ಇಟ್ಕೊಂಡು. ಯಾವುದು ಅವಿದ್ಯೆ ಅಂದರೆ ಅವಿವೇಕದಿಂದ, ವಿವೇಕವಿಲ್ಲದೆ ಅದರ ನಿಮಿತ್ತ, ಅದು ಅವಿವೇಕದ ನಿಮಿತ್ತದಿಂದ ನಾವು ಆತ್ಮ ಮತ್ತು ಅನಾತ್ಮ ಎರಡನ್ನು ಬೆರೆಸ್ಕೊಂಡು, ಇದರ ಧರ್ಮ ಅದಕ್ಕೆ, ಅದರ ಧರ್ಮ ಇದಕ್ಕೆ ಬೆರೆಸ್ಕೊಂಡು ಏನು ಮಾಡ್ತಾ ಇದ್ದೇವೆ? ವ್ಯವಹಾರ ಮಾಡ್ತಾ ಇದ್ದೇವೆ. ಇದು ವ್ಯವಹಾರ. ಇದೆಲ್ಲವನ್ನೂ ಕೂಡ ವಿಸ್ತಾರವಾಗಿ ನಾವು ಇಲ್ಲಿ ಈ ಪ್ರಕರಣದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಮತ್ತು ಪ್ರಾಧಾನ್ಯೇನ ಸೂತ್ರಭಾಷ್ಯ ಪ್ರತಿಪಾದನ ಶೈಲೀಮೇವ
ಆಶ್ರಿತ್ಯ. ಹೇಗೆ ತಿಳಿಸ್ಕೊಟ್ಟಿದ್ದೇವೆ ಅಂದರೆ, ಪ್ರಧಾನವಾಗಿ ನಮ್ಮ ಸ್ವಂತ ಶೈಲಿನೂ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಪ್ರಧಾನವಾಗಿ ಪ್ರಧಾನವಾಗಿ ಯಾವುದು? ಸೂತ್ರ ಭಾಷ್ಯ ಪ್ರತಿಪಾದನ ಶೈಲಿ ಮೇವ. ಸೂತ್ರ ಭಾಷ್ಯದಲ್ಲಿ ಯಾವ ಒಂದು ಶೈಲಿ ಇದೆಯಲ್ಲ, ಪ್ರತಿಪಾದನೆ ಮಾಡಿದ್ದಾರಲ್ಲ, ಆ ಶೈಲಿಯನ್ನೇ ನಾವು ಆಶ್ರಯಿಸಿ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಇದನ್ನು ವಿವರಿಸಿದ್ದೇವೆ. ಯಾವುದು? ಆ ಆತ್ಮಾನಾತ್ಮ ಅಂತಿದೆಯಲ್ಲ, ಅದರ ಅವಿವೇಕದಿಂದ ಆಗಿರತಕ್ಕಂತಹ ಎಲ್ಲ ಈ ಒಂದು ಅನರ್ಥಗಳನ್ನು ಕೂಡ ನಾವು ತಿಳಿಸಿ, ಅದಕ್ಕೆ ಏನು ಪರಿಹಾರ, ಏನು, ಯಾವುದು, ಯಾವ್ದರಿಂದ ಹೀಗಾಗ್ತಾ ಇದೆ, ಇವೆಲ್ಲವನ್ನು ತಿಳಿಸ್ಕೊಟ್ಟಿದ್ದೇವೆ ಇಲ್ಲಿ. ಮತ್ತು ಪರಮ ಪುರುಷಾರ್ಥ ಹೇತುಭೂತ ವಾಕ್ಯಾರ್ಥ ಜ್ಞಾನ ಅಪೇಕ್ಷಿತ ಪದಾರ್ಥ ವಿವೇಕ ಪ್ರಕಾರೋ ವಿವೃತ ಸಂಕ್ಷೇಪ. ಮತ್ತು ಸಂಕ್ಷೇಪವಾಗಿ ಇನ್ನೊಂದನ್ನು ಹೇಳಿ, ಏನು? ಪರಮ ಪುರುಷಾರ್ಥ ಹೇತುಭೂತ, ಪರಮ ಪುರುಷಾರ್ಥಕ್ಕೆ ಕಾರಣವಾಗಿರ್ತಕ್ಕಂತಹ ಮತ್ತು ವಾಕ್ಯಾರ್ಥ ಜ್ಞಾನವನ್ನೇ ಅಪೇಕ್ಷಿಸುವಂತಹ ಬೇರೆ ಯಾವ ಪ್ರಮಾಣವೂ ಇಲ್ಲ. ವಾಕ್ಯಾರ್ಥ ಜ್ಞಾನ ಅಷ್ಟೇ, ಜ್ಞಾನವೇ ಪ್ರಮಾಣ. ವಾಕ್ಯಾರ್ಥ ಜ್ಞಾನ ಅದೇ ಬಯಸುತ್ತದು, ಅದನ್ನೇ ಬಯಸ್ತಕ್ಕಂಥ ಯಾವುದು? ಪದಾರ್ಥ ವಿವೇಕ ಪ್ರಕಾರ. ಪದಾರ್ಥಗಳು ಯಾವ ಎಲ್ಲವೂ ಪದಾರ್ಥಗಳೇ, ಅನಾತ್ಮ ವಸ್ತು ಮತ್ತು ಈ ಆತ್ಮವಸ್ತುವಿನ ಸ್ವರೂಪ, ಅದನ್ನೇನು ಎಲ್ಲವನ್ನೂ ಕೂಡ ಅಧ್ಯಾರೋಪ ಮಾಡಿ ತಿಳಿಸ್ಕೊಟ್ಟಿದ್ದೇವೆ. ಪದಾರ್ಥ ವಿವೇಕ ಅಂದರೆ ವಿಂಗಡಿಸಿ, ವಿಂಗಡಣೆ ಅಂತ ವಿಂಗಡಿಸಿ ಯಾವ ವಿಧವಾದ ವಿಂಗಡಿಸಿದ್ದೇವೆ, ಅದನ್ನು ಹೇಗೆ ವಿಂಗಡಿಸ್ಕೋಬೇಕು ಅಂತ ಅನ್ನೋದೆಲ್ಲ ಒಂದು ಸಂಕ್ಷೇಪವಾಗಿ ಇಲ್ಲಿ ನಾವು ಸಂಕ್ಷೇಪವಾದ ವಿವರಣೆಯನ್ನು ಕೊಟ್ಟಿದ್ದೇವೆ. ಮತ್ತು ಜ್ಞಾನಸ್ಯ ಬಹಿರಂಗ ಅಂತರಂಗ ಸಾಧನಾನಾಂ ಸತತ್ವಂ ಸಂತತ್ವಮಿರ್ವೇದ ತಬ್ಬಿದು ಸತತ್ವಂಚ ಸಂಗ್ರಹಣ ನಿರೂಪಿತಂ. ಜ್ಞಾನಕ್ಕೆ ಈ ಜ್ಞಾನ ಆಗಬೇಕಲ್ಲ, ಜ್ಞಾನ ಪ್ರಮಾಣ ಇದೆಯಲ್ಲ, ಪ್ರಮಾಣ ಅಂತ ಹೇಳಿದ್ರಲ್ಲ, ಆ ಜ್ಞಾನ ಏನದಕ್ಕೆ? ಅದಕ್ಕೆ ಬಹಿರಂಗ ಸಾಧನೆ, ಅಂತರಂಗ ಸಾಧನೆ, ಮತ್ತು ಅವು ಹೇಗೆ, ಅವುಗಳ ಸ್ವರೂಪ ಏನು ಅಂತ ಹೇಳೋದು, ಅದನ್ನು ಕೂಡ ಸತತ್ವ ಅಂದರೆ ಅವುಗಳಿದೆಯಾ ಇಲ್ವೋ, ಯಾಕೆಂದರೆ ಅದನ್ನು ಹೇಳಬೇಕಲ್ಲ. ಅದ್ವೈತ ಅಂತಂದಮೇಲೆ ಯಾವುದೊಂದು ಇರಬಾರ್ದಲ್ಲ, ಕೇವಲ ಏಕಮೇವ ದ್ವಿತೀಯ. ಅದಕ್ಕೋಸ್ಕರ ಅದನ್ನೂ ಕೂಡ ನಾವು ಇಲ್ಲಿ ಸಂಗ್ರಹವಾಗಿ ನಿರೂಪಣೆ ಮಾಡಿದ್ದೇವೆ. ಅಂತೇಶ ಪ್ರಕರಣಾರ್ಥ ಪುನರಪಿ ಪುಂಜೀಕೃತ್ಯ ಸಂಗ್ರಹೇಣ ಉಕ್ತ ಶ್ರೋತೃಣಾಂ ಸುಖಾವಧಾರಣೋ ಯಥಾ ಸ್ಯಾತ್ ಇತಿ. ಮತ್ತು ಕೊನೆಯಲ್ಲಿ ಈ ಇಡೀ ಒಂದು ಪ್ರಕರಣದ ತಾತ್ಪರ್ಯಾರ್ಥವನ್ನು ಮತ್ತೆ ಕೂಡ ಪುನರಪಿ ಮತ್ತೊಂದು ಸಾರಿ ಪುಂಜೀಕೃತ್ಯ ಒಟ್ಟುಗೂಡಿಸಿ ಅದರ ತಾತ್ಪರ್ಯ ರೂಪದಿಂದ ಸಂಗ್ರಹ ಮಾಡಿ ಅದನ್ನು ಕೂಡ ಹೇಳಿದ್ದೇವೆ. ಯಾತಕ್ಕೆ? ಈ ಒಂದು ಓದುಗರಿದ್ದಾರಲ್ಲ, ಜಿಜ್ಞಾಸುಗಳು, ಅವರಿಗೆ ಅವರಿಗೆ ಸುಲಭವಾಗಿ ಅವರ ಅನುಭವಕ್ಕೆ ಬರಲಿ, ಅವಧಾರಣೆ ಆಗಲಿ ಅವರಿಗೆ ಅನ್ನುವ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದೇವೆ ಅಂಥೇಳಿ ಇಷ್ಟೂ ಕೂಡ ಈ ಗ್ರಂಥದಲ್ಲಿ ಇದೆ ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಮುಂದೆ ಕೃತಜ್ಞತಾವಿಷ್ಕರಣ ಅಂತ ಹೇಳಿ ಈ ಗ್ರಂಥ ಮಾಡಬೇಕಾದ್ರೆ ಯಾರ್ಯಾರು ಇದ್ದರೂ ಅವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ತದಿದಂ ಪ್ರಕರಣಂ ತತ್ರ ಸಕೃದಾಲೋಕನ ಪೂರ್ವಕಂ ವಿಚಾರ ಸರಣ್ಯ ಸಂಸ್ಕಾರಾರ್ಥಂ ಸೂಚನಾ ಪ್ರತ್ತವತೆ ಪಂಡಿತ ಪ್ರವರಾಯ ಬ್ರಹ್ಮಶ್ರೀ ಎಚ್ ಅನಂತಮೂರ್ತಿ ಶಾಸ್ತ್ರಿ ಶರ್ಮಣೇ. ಇವರೇನು ಒಬ್ಬರು ಅನಂತಮೂರ್ತಿ ಶಾಸ್ತ್ರಿಗಳು ಅಂತ ಇದ್ರು. ಯಾರವರು ಅಂದರೆ ಈ ಹೊಸಕೆರೆ ಚಿದಂಬರಯ್ಯನವರು ಇದ್ರಲ್ಲ, ಸ್ವಾಮಿಗಳ ಬಹಳ ಸಮೀಪವರ್ತಿಗಳು, ಅಲ್ಲೇ ಇದ್ದವರು. ಅವರ ಮಗ ಹೊಸಕೆರೆ ಚಿದಂಬರಯ್ಯನವರ ಮಗ ಅವರು ಅನಂತಮೂರ್ತಿ ಶಾಸ್ತ್ರಿಗಳು ಅಂತ ಇದ್ದರು. ನಾನು ನೋಡಿದ್ದೆ ಅವ್ರನ್ನ, ಇಲ್ಲೇ ಇದ್ದರು, NR ಕಾಲೋನಿಯಲ್ಲಿ ಅವರಿದ್ದರು. ಅವರು ಒಳ್ಳೆ ತರ್ಕ ಮತ್ತು ವೇದಾಂತ ಮತ್ತು ಸಾಹಿತ್ಯ ಮೂರರಲ್ಲೂ ಕೂಡ ಪ್ರಕಾಂಡ ಪಂಡಿತರು.
ಅವರು ಅವರ ಸಹಾಯ ಅವರು ಇದನ್ನು ನೋಡಿ ಸಕೃದ ಆಲೋಕನ ಒಂದು ಸರಿ ನೋಡಿ ಅದನ್ನೆಲ್ಲ ಈ ವಿಚಾರ ಸರಣಿ ಅದನ್ನು ಏನೇನು ಸ್ವಲ್ಪ ಸರಿ ಮಾಡ್ಬೋದು ಅದನ್ನೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರಿಗೆ. ಮತ್ತು ಇನ್ನೊಬ್ಬರು ಯಾರು, ಲಿಖಿತ ಗ್ರಂಥಂ, ಈ ಬರೆದಿದ್ದೇನಲ್ಲ ನಾನು ಗ್ರಂಥ ಅಂದರೆ ಹಸ್ತಪ್ರತಿ, ಅದನ್ನು ಆಮೂಲ ಚೂಡಂ ಅಂದರೆ ತಲೆಯಿಂದ ಕಾಲಿನವರೆಗೆ ಅಂದರೆ ಮಾಮೂಲಾಗ್ರವಾಗಿ ಸಕೃದ ಅವಲೋಕನೆಯ ಒಂದ್ಸರಿ ನೋಡಿ ಶಬ್ದ ಸೌಷ್ಠವಾರ್ಥಂ ಸ್ವಾಭಿಪ್ರಾಯದಾನೇನ ಉಪಕೃತವತೆ. ಇದನ್ನು ಒಂದ್ಸರಿ ನೋಡಿದ್ರವರು ಆ ಹಸ್ತಪ್ರತಿನ ನೋಡಿಬಿಟ್ಟು ಈ ಒಂದು ಏನು ಶಬ್ದ ಸೌಷ್ಠವಾರ್ಥಂ ಅಂದರೆ ಸ್ವಲ್ಪ ಇನ್ನೂ ಪದಗಳ ವಾಕ್ಯಗಳು ಸರಿಯಾಗಿ ಆಗಬೇಕಾದ್ರೆ ಯಾವ ಪದ ಹಾಕಬೇಕು ಏನು ಹಾಕಬೇಕು ಮತ್ತೆ ಮಾಡಿ ಮತ್ತು ತಮ್ಮ ಅಭಿಪ್ರಾಯ ಅದಕ್ಕೆ ಅದನ್ನೆಲ್ಲ ಹೇಳಿ ಉಪಕಾರ ಮಾಡಿದ್ದಾರೆ. ಅವರು ಯಾರವರು, ವೇದಾಂತ ಶಿರೋಮಣಿ ಇತ್ಯಾದಿ ಬಿರುದಾಂಕಿತಾಯ ಬ್ರಹ್ಮಶ್ರೀ ಪರಕ್ಕಜೆ ಸುಬ್ರಹ್ಮಣ್ಯ ಭಟ್ಟಾಯ. ಇನ್ನೊಬ್ಬ ಸುಬ್ರಹ್ಮಣ್ಯ ಭಟ್ಟರು ಅಂತ ಇದ್ದರು, ಅವರು ವೈಯಾಕರಣರವರು. ಅವರು ಕೂಡ ಇದನ್ನು ನೋಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಕೂಡ ಮಮ ನಾರಾಯಣ ಸ್ಮರಣ ಪೂರ್ವಕ ಹಾರ್ದಿಕ ಅಭಿನಂದನಂ ಸಮುಲ್ಲಸತು. ಇವರಿಗೂ ಕೂಡ ನಮ್ಮ ನಾರಾಯಣ ಸ್ಮರಣ ಪೂರ್ವಕವಾದ ಹಾರ್ದಿಕವಾದ ಹೃದಯಪೂರ್ವಕವಾದ ಅಭಿನಂದನೆ ಅವರು ಕೂಡ ಸಲ್ಲಿಸ್ತೇನೆ ನಾನು ಅಂಥೇಳಿ ಮುದ್ರಣಾವಸರೆ ಶೀಸಕಾಕ್ಷರ ಯೋಜನಾ ಜನಿತ ದೋಷ ಪ್ರಮಾರ್ಜನಂ ಯಥಾಪೂರ್ವಂ ಕೃತ್ವಾ ಉಪಕೃತವತೆ ಅಧ್ಯಾತ್ಮ ವಿದ್ಯಾ ಪ್ರವೀಣಾಯ ಬ್ರಹ್ಮಶ್ರೀ ಲಕ್ಷ್ಮೀನರಸಿಂಹಮೂರ್ತಿ ಶರ್ಮಣೆ ಅಪಿ ಮಮ ಹಾರ್ದಿಕ ನಾರಾಯಣ ಸ್ಮರಣಾನಿ. ಅವರಿಗೂ ಕೂಡ ಯಾರು ಲಕ್ಷ್ಮೀನರಸಿಂಹಮೂರ್ತಿಗಳು ಇದ್ರಲ್ಲ, ಮಾಡಿದ ನೋಡಿದ್ದೀರಿ ಅಂತ ಕಾಣುತ್ತೆ, ಲಕ್ಷ್ಮೀನರಸಿಂಹಮೂರ್ತಿಗಳು ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಯಾಕೆಂದರೆ ಅವರು ಈ ಮುದ್ರಣವಾಗುವ ಸಂದರ್ಭದಲ್ಲಿ ಅಚ್ಚು ಜೋಡಿಸಿದ್ರಲ್ಲ ಆ ಪ್ರೂಫ್ನೆಲ್ಲ ನೋಡಿ ಯಾವ ದೋಷ ಇದ್ರೆ ಅದನ್ನೆಲ್ಲ ಸರಿ ಮಾಡಿ ಯಥಾಪೂರ್ವಂ ಕೃತ್ವ ಅಂದರೆ ಅವರು ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಸ್ವಾಮಿಗಳು ಬರೆದದ್ದನ್ನೆಲ್ಲ ಶೋಧಿಸಿ ಪರಿಶೋಧಿಸಿ ಪ್ರೂಫ್ ನೋಡಿ ಎಲ್ಲ ಮಾಡಿ ಮುದ್ರಣ ಸುಂದರವಾಗಿ ಬರೋ ಹಾಗೆ ಮಾಡ್ತಾಯಿದ್ರು ಅವರು. ಅದೇ ಕೆಲಸವನ್ನು ಈಗಲೂ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾರಾಯಣ ಸ್ಮರಣ ಅಂತ ಹೇಳಿ ಕೃತಜ್ಞತೆಯನ್ನು ಹೇಳಿದ್ದಾರೆ. ಮತ್ತು ಹತ್ತಿರ ಅವಶಿಷ್ಟಾನ್ ಭಾಷಾದೋಷಾನ್ ವಿಚಾರಣ ಸರಣಿ ದೋಷಾಂಶ ಪ್ರಮಾರ್ಜ್ಯ ಪ್ರಕರಣಂ ಆಗಾಮಿ ಸಂಸ್ಕರಣೆ ಸರ್ವಥಾಪಿ ವಿಶುದ್ಧಂ ಯಥಾ ಸ್ಯಾತ್ ತಥಾ ಕರ್ತು ಪ್ರಾರ್ಥ್ಯಂತೆ ವಿದ್ವತ್ ಪ್ರಕಾಂಡಾಹ. ಇನ್ನು ವಿದ್ವತ್ ಪ್ರಕಾಂಡದಲ್ಲಿ ಓದುಗರು ವಿದ್ವಾಂಸರಿದ್ದಾರೆ. ಅವರಿಗೆ ಅವ್ರ ಥರ ಏನು ಪ್ರಾರ್ಥನೆ ಮಾಡ್ತಾನೆ ಅಂತಂತಂದರೆ, ಇಷ್ಟೆಲ್ಲ ಮಾಡಿದರೂ ಕೂಡ ಎಲ್ಲೋ ಕೆಲವು ಭಾಷಾ ದೋಷ ಬಂದ್ಬಿಡುತ್ತೆ ಅಥವಾ ವಿಚಾರ ಸರಣಿನಲ್ಲಿ ದೋಷ ಬಂದ್ಬಿಡುತ್ತೆ. ಬಂದೇ ಅಂತ ಕಂಡು ಬಂದರೆ ಅದನ್ನು ಏನು ಮಾಡಬೇಕು, ಮುಂದಿನ ಒಂದು ಸಂಸ್ಕರಣದಲ್ಲಿ ಅದನ್ನು ಪರಿಶೋಧಿಸಿ ಅದನ್ನು ಶುದ್ಧೀಕರಿಸಿ ಅದನ್ನು ವಿಶುದ್ಧವಾಗಿ ಮಾಡಿ, ಅದು ಹೇಗಾಗುತ್ತೋ ಹಾಗೆ ವಿಶುದ್ಧವಾಗಿ ಮಾಡಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆ ವಿದ್ವಾಂಸರಲ್ಲಿಯೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ಬಿಟ್ಟು ಅಂತೆ ಗ್ರಂಥಮಿಮಂ ಲೇಖಿತುಂ ಪರಿಸಮಾಪಯಿತುಂಚ ಸಾಮರ್ಥ್ಯಂ ಅನುಗೃಹೀತವಂತಂ ಸರ್ವಸ್ಯ ಆತ್ಮಭೂತಂ ಭಗವನ್ನಾರಾಯಣಂ ಸಪ್ರಶ್ರಯಂ ನತೋಸ್ಮಿ. ಮತ್ತು ಕೊನೆಯಲ್ಲಿ ಈ ಒಂದು ಗ್ರಂಥವನ್ನು ನಾನು ಬರೆದು ಪೂರ್ಣಗೊಳಿಸುವುದಕ್ಕೆ ನನಗೆ ಬೇಕಾಗಿರತಕ್ಕಂಥ ಸಾಮರ್ಥ್ಯವನ್ನು ಅನುಗ್ರಹಿಸಿ ನನ್ನನ್ನು ಈ ಒಂದು ಲೇಖನವನ್ನು ನನ್ನಿಂದ ಈ ಲೇಖನವನ್ನು ಬರೆಸಿದ ಯಾರವರು, ಸರ್ವಸ್ಯ ಆತ್ಮಭೂತಂ ಎಲ್ಲರ ಆತ್ಮಸ್ವರೂಪ ಆಗಿರತಕ್ಕಂತಹ ಆ ನಾರಾಯಣನನ್ನು ನಾನು ಸಪ್ರಶ್ರಯಂ ಅಂದರೆ ಅತ್ಯಂತ ವಿನಯಪೂರ್ವಕವಾಗಿ ತಲೆಬಾಗಿ ನತೋಸ್ಮಿ ನಮಸ್ಕರಿಸುತ್ತೇನೆ ಅಂಥೇಳಿ ಆ ಒಂದು ಪ್ರಸ್ತಾವನೆಯನ್ನು ಪೂರ್ಣಗೊಳಿಸಿದ್ದಾರೆ. ಮತ್ತು ಮುಂದಿನ ಭಾಗದಲ್ಲಿ ಈ ಒಂದು ಗ್ರಂಥ ಪ್ರಾರಂಭವಾಗುತ್ತೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.